ನೋಡಿ ಈಗ ನಿಂಬೆಕಾಯಿ ಉಪ್ಪಿನಕಾಯಿ ಹಾಕ್ತಿದ್ದೇನೆ. ಇವನ್ನ ಒಂದು 8 ದಿನ ಇತ್ತು ನಾನು ಇದರಲ್ಲಿ ಇಟ್ಟು 15 ದಿನ ಇಡಬೇಕಂತ ಮಾಡಿದ್ದೆ. ಇದು ಆಗಿದೆ, ಕಳಿತಿದೆ ಇದು. ಅಂದರೆ ಅದರದ್ದು ಮೇಲಿಂದು ಇದು ಏನಿರ್ತದಲ್ಲ ತೆಳ್ಳಗಿದೆ, ಅದಕ್ಕೆ ಅಲ್ಲಿ ಬೇಗ ಕಳಿತಿದೆ. ಈಗ ನೋಡಿ ಇದಕ್ಕೆ ಏನೇನು ಮಸಾಲೆ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು ಸಾಸಿವೆ, ಆಮೇಲೆ ಇಷ್ಟು ಕೊಬ್ಬರಿ, ಇದು ಖಾರ ಪುಡಿ. ಇದು ನೋಡಿ ಮನೆಯಲ್ಲಿ ಮಾಡಿದ ಖಾರ ಪುಡಿ ಇದು ನಂದು, ಬ್ಯಾಡಗಿ ಮೆಣಸಿನ್ಕಾಯಿದು. ಆಮೇಲೆ ಇಂಗು. ಇಷ್ಟು ಮಾಡಿ ಇದನ್ನೇನು ಮಾಡಬೇಕು, ಹುರಿಬಾರ್ದು. ಇದನ್ನೊಂದು ಇಂಗು ಮತ್ತು ಮೆಂತೆ ಸ್ವಲ್ಪ 1-2 ಡ್ರಾಪ್ ಎಣ್ಣೆಯಲ್ಲಿ ಕರ್ಕೋಬೇಕು. ಇದನ್ನೇ ಹುರಿಬಾರ್ದು, ಹಾಗೆ ಏನು ಮಾಡಬೇಕು, ಕುಟಾಣಿಯಲ್ಲಿ ಕುಟ್ಟಿ ತರಿಯಾಗಿ ಇಟ್ಕೋಬೇಕು. ನೋಡಿ ಈಗ ಸಿಂಪಲ್ಲಾದ ಉಪ್ಪಿನಕಾಯಿಗೆ ನಾನು ಕುಟಾಣಿಯಲ್ಲಿ ಒಂದು ಸ್ವಲ್ಪ ಸಾಸಿವೆ ಕುಟ್ಟಾಕೊಂಡಿದ್ದೀನಿ. ಆಮೇಲೆ 1 ಡ್ರಾಪ್ ಎಣ್ಣೆಯಲ್ಲಿ ಮೆಂತೆ ಕರ್ಕೊತಿದ್ದೀನಿ ಮತ್ತು ಹಿಂಗೆ ಹಾಕ್ತಿದ್ದೀನಿ. ನಿಮ್ಮ ಹತ್ರ ಕಲ್ಲು ಹಿಂಗಿದ್ರೆ ಹಾಕಿರಿ. ಇದು ನನ್ನ ಹತ್ರ ಇಲ್ಲ ಅಂತೇಳಿ ನಾನು ಹಿಂಗಿನ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೆ. ನೋಡಿ ಈಗ ನಿಂಬೆಕಾಯಿ ಕಳ್ತಿದೆಯಲ್ಲ, ಇದಕ್ಕೆ ಇದ್ರದ್ದು ಮಸಾಲೆ ಕೂಡ ಮಾಡಿದೆ ನಾನು. ಒಂದು ಸ್ವಲ್ಪ ಕರಿ ಸಾಸಿವೆ ಇರ್ತಾವಲ್ಲ ಜಜ್ಜಿಬಿಟ್ಟೆ, ಅದನ್ನು ಹುರ್ಕೋಬಾರ್ದು. ಆಮೇಲೆ ಸ್ವಲ್ಪ ಮೆಂತ್ಯ ಕಾಳು ಮತ್ತು ಹಿಂಗು ಹುರ್ಕೊಂಡಿದ್ದೀನಿ. ಅದೇ ಉಳಿದ ಎಣ್ಣೆಯಲ್ಲಿ ಸ್ವಲ್ಪ ಖಾರ ಪುಡಿನ ಹುರ್ಕೊಂಡಿದ್ದು ಈಗ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಏನು ಮಾಡಬೇಕು, ಮಿಕ್ಸ್ ಮಾಡಬೇಕು. ನೋಡಿ ಈಗ ನಿಂಬೆಹಣ್ಣಿಂದು ಹೇಳಿದ್ನೆಲ್ಲ ನಾನು, ಕಾಮನ್ ಉಪ್ಪಿನಕಾಯಿ ಅಂತ ಸಾಮಾನ್ಯ ಉಪ್ಪಿನಕಾಯಿ, ಅದನ್ನು ರೆಡಿ ಮಾಡಿದ್ದೆಲ್ಲ ಹಾಕಿ ಒಂದು ನಿಂಬೆಹಣ್ಣು ಕೂಡ ಹಿಂಡಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿದರೆ ಏನು ಮಾಡ್ತೀನಿ, ಏರ್ಟೈಟ್ ಕಂಟೈನರ್ನಲ್ಲಿ ಮುಚ್ಚಿಟ್ಟು ಇವತ್ತೊಂದು ದಿನ ಇಟ್ಟು ನಾನು ತೆಗೆದು ಫ್ರಿಜ್ನಲ್ಲಿ ಇಡ್ತೀನಿ. ಇದೇ ರೀತಿ ನೀವು ಮಾಡ್ಕೊಂಡು ನೋಡಿ. ಚಲೋ ಅನಿಸಿದ್ರೆ ನನಗೊಂದು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.